The quadratic equation 2x square minus root of 5x plus 1 is equal to 0 has two distinct, two equal, no real, more than two real roots. In ಕೊಟ್ಟಿದ್ದಾರೆ we have 2x square minus root of 5x plus 1 is equal to 0. ಅದು ನಿಮ್ಮ ಈಕ್ವೇಷನ್ನು ಅಲ್ವಾ. ಇಲ್ಲಿ ಡಿ ಉಪಯೋಗಿಸ್ಬೇಕಾಗುತ್ತೆ. ಡಿ ಅಂತ ಹೇಳಿದ್ರೇನು, ಡಿಸ್ಕ್ರಿಮಿನೆಂಟ್. ನಾವು ನೇಚರ್ ಆಫ್ ರೂಟ್ಸ್ ಮಾತಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಮೇಕ್ ಯೂಸ್ ಆಫ್ ಡಿಸ್ಕ್ರಿಮಿನೆಂಟ್. ಡಿಸ್ಕ್ರಿಮಿನೆಂಟ್ ಏನೋ ಮತ್ತು ಅದು ವ್ಯಾಲ್ಯೂಸ್ ಏನು ಹೇಳುತ್ತೆ ಅಂತ ಹೇಳಿ ಇಲ್ಲಿ ರಿವೈಸ್ ಮಾಡ್ಕೊಳ್ಳಿ. ನೋಡಿದ್ರಾ? ಸೊ ಬಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ ಅಲ್ವಾ. ಸೊ ಇಲ್ಲಿ ಬಿ ಏನೋ, ಎ ಏನು ಮತ್ತು ಸಿ ಏನು. ಬಿ ಎಸ್ ಇದು ಮೈನಸ್ ರೂಟ್ ಆಫ್ 5, ಎ ಏನು 2, ಸಿ ಏನು 1. ಸೊ ಇನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಡಿ ವಿಲ್ ಬಿ ಈಕ್ವಲ್ ಟು ರೂಟ್ 5 ಹೋಲ್ ಸ್ಕ್ವೇರ್ minus 4 into 2 into 1. So this is 5 minus 8 which is less than 0. ಇದು ನಿಮ್ಮ ಉತ್ತರ. ಪ್ರಶ್ನೆ ಸುಲಭ. ಇದೇನಕ್ಕೆ ತಗೊಂಡೆ ಅಂತ ಹೇಳಿದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಆನ್ಸರ್ ಇಸ್ ನೋ ರಿಯಲ್ ರೂಟ್. ಇವೆಲ್ಲ ತೊಂದರೆ ಇಲ್ಲ, ಇದೆಲ್ಲ ಗೊತ್ತಿರುತ್ತೆ ನಿಮ್ಗೆ. ಇವಾಗ ಇದನ್ನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಪ್ರಶ್ನೆ ಮೈನಸ್ ರೂಟ್ ಆಫ್ 5 ದ ಹೋಲ್ ಸ್ಕ್ವೇರ್ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಒಂದ್ಸತಿ ರಿಕ್ಯಾಪ್ ಮಾಡೋದಕ್ಕೆ. ಸ್ಕ್ವೇರ್ ಅಂತ ಹೇಳಿದ್ರೆ ನೋಡಿದ್ರ ದ ಸೇಮ್ ಥಿಂಗ್ ಗೆಟಿಂಗ್ ಮಲ್ಟಿಪ್ಲೈ 2 times ಅಲ್ವಾ. ನೆಗೆಟಿವ್ ಆಫ್ ನೆಗೆಟಿವ್ ಇಸ್ ಪಾಸಿಟಿವ್. ರೂಟ್ 5 ಇಂಟು ರೂಟ್ 5 ಇಸ್ ರೂಟ್ 5 ಸ್ಕ್ವೇರ್. ಇದನ್ನು ನಾವು 5 to the power of 2/2 ಅಂತಲೂ ಕೂಡ ಬರೀಬಹುದು, ಸರಿನಾ. ಸೊ ದಿಸ್ ಇಸ್ 5 to the power of 1. ಗೊತ್ತಾಯ್ತಾ? ಸೊ ಇದು ಈ ಥರದ ವಿಷಯಗಳನ್ನೆಲ್ಲ ನೀವು ಇಲ್ಲಿಂದ ಫಸ್ಟ್ ಚಾಪ್ಟರ್ ಕಾನ್ಸೆಪ್ಟ್ ಮ್ಯಾಪಿಂದ ನೀವು ರಿವೈಸನ್ ಮಾಡ್ಕೊಬೋದು. ಸೊ ನೆಗೆಟಿವ್ ವ್ಯಾಲ್ಯೂ ಟು ದ ಪವರ್ ಆಫ್ ಆಡ್ ಏನು ಕೊಡುತ್ತೆ? ನೆಗೆಟಿವ್ ವ್ಯಾಲ್ಯೂ ಕೊಡುತ್ತೆ. ನೆಗೆಟಿವ್ ವ್ಯಾಲ್ಯೂ ಟು ದ ಪವರ್ ಆಫ್ ಈವನ್ ಯಾವತ್ತಿದ್ರೂ ಪಾಸಿಟಿವ್ ಕೊಡುತ್ತೆ, ಪಾಸಿಟಿವ್ ಉತ್ತರ ಕೊಡುತ್ತೆ ನೋಡಿಲಿ ಅಲ್ವಾ. ನೆಕ್ಸ್ಟು ರೂಟ್ ಅಂತ ಹೇಳಿದ್ರೆ 11th ರೂಟ್ ಆಫ್ 5 to the power of 6 ಅಂದರೆ 5 to the power of 6/11. ಸ್ಕ್ವೇರ್ ರೂಟ್ ಆಫ್ 5 to the power of 4 ಅಂದರೆ 5 to the power of 4/2. ಇಲ್ಲಿ 4 ಬದಲಾಗಿ 2 ಇದೆ. ಸೊ ವಿ ಹ್ಯಾವ್ ಸ್ಕ್ವೇರ್ ರೂಟ್ ಆಫ್ 5 to the power of 2 ಒಂದು ಲೆಕ್ಕದಲ್ಲಿ. ಹಾಗಾಗಿ ಇಲ್ಲಿ ಎಂಡ್ ಅಪ್ ವಿತ್ 1. ಗೊತ್ತಾಯ್ತಾ? ಇದನ್ನು ರಿವಿಷನ್ ಮಾಡೋದಕ್ಕೋಸ್ಕರ ನಾನು ಈ ಪ್ರಶ್ನೆ ಮಾಡಿರೋದು. ಹಾಂ, ನಿಮ್ಮ ಆಪ್ಷನ್ ಬಂದು ನೋ ರಿಯಲ್ ರೂಟ್ಸ್.